ಈಗಾಗಲೇ ರಾಜಕೀಯದ ವಿಚಾರ ಮತ್ತೊಂದು ಕಡೆಗೆ ಆದರೆ ಈಗಾಗಲೇ GST ಅಧಿಕಾರಿಗಳು ವಂಚನೆ ಮಾಡಿರುವಂಥ ಪ್ರಕರಣ ಈಗ ಮುಖ್ಯಮಂತ್ರಿ ಕಚೇರಿಯ ಕದವನ್ನು ಕೂಡ ತಟ್ಟಿದೆ. ನೇರವಾಗಿ ಮುಖ್ಯಮಂತ್ರಿ ಕಚೇರಿಯಿಂದಲೇ ಈ ಒಂದು ಪ್ರಕರಣದ ಉಸ್ತುವಾರಿಯನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ GST ಅಧಿಕಾರಿಗಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಮಹಾನಿರ್ದೇಶಕರಿಂದ ವಿವರಣೆ ಕೇಳಿದಂಥ CM ಸಿದ್ದರಾಮಯ್ಯ CMಗೆ ಪ್ರಕರಣದ ವಿವರ ಬಿಚ್ಚಿಟ್ಟ DG ಅಲೋಕ್ ಮೋಹನ್ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಕರಣವನ್ನು ಖುದ್ದು ಮೇಲುಸ್ತುವಾರಿ ಮಾಡ್ತಾ ಇರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು DGಯನ್ನು ಭೇಟಿಯಾಗಿ ವಿವರಣೆಯನ್ನು ಹೇಳಿದಂಥ ಪೊಲೀಸ್ ಆಯುಕ್ತ ಇನ್ಫ್ಯಾಕ್ಟ್ ಪೊಲೀಸ್ ಆಯುಕ್ತರು ವಿವರಣೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿ ಪಡೆದು ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಆನಂತರ DG ಅವರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ದಯಾನಂದ್ ಅವರು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂಥ ದಯಾನಂದ್ ಅವರು ಕೂಡ ಈ ವಿಚಾರಕ್ಕೆ ಮಾತನಾಡಿದ್ದಾರೆ. ನೋಡೋಣ. ಈ ಬೈಯಪ್ಪನಹಳ್ಳಿ ಬೆಂಗಳೂರು ನಗರದ ಪೂರ್ವ ವಿಭಾಗದ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ದೂರುದಾರರು ಅವರಿಗೆ ಒಂದು ವಾರ ಅದು 10 ದಿವಸಗಳ ಹಿಂದೆ ಕೆಲವು ವ್ಯಕ್ತಿಗಳು 5 ವ್ಯಕ್ತಿಗಳು ಅವರ ಮನೆಗೆ ಬಂದು ಅವರು ತಾವು CBI ED ಮತ್ತು GST ಅಧಿಕಾರಿಗಳು ಅಂತ ಹೇಳಿ ಅವರನ್ನು ಮನೆಯಲ್ಲಿ ತಪಾಸಣೆ ಮಾಡಿ ನಂತರ ಅವರನ್ನು ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿ ಕರೆದುಕೊಂಡು ಹೋಗಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಸುತ್ತಾಡಿಸಿ ಅವರ ಕಚೇರಿಗೆ ಅಂದರೆ ಆ ದೂರುದಾರರ ಕಚೇರಿಗೆ ಕರ್ಕೊಂಡು ಹೋಗಿ ನಂತರ ಅವರಿಗೆ ಹಣದ ಒಂದು ಡಿಮಾಂಡನ್ನು ಮಾಡಿ ಒಟ್ಟು 1.5 ಕೋಟಿಯನ್ನು ಅವರಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ದೂರನ್ನು ಈ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು. ಪ್ರಕರಣದ ಸೂಕ್ಷ್ಮತೆಯನ್ನು ಅರಿತು ಇದನ್ನು CCBಗೆ ವರ್ಗಾಯಿಸಲಾಗಿತ್ತು. ನಂತರ GST ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಆ ರೀತಿಯ ಯಾವುದೇ ದಾಳಿ ಅಧಿಕೃತವಾಗಿ ನಡೆದಿಲ್ಲ ಅಂತ ಗೊತ್ತಾಗಿ ಈ 5 ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಇದಕ್ಕಾಗಿ ದುರುದ್ದೇಶದಿಂದ ಈ ಒಂದು ದಾಳಿಯನ್ನು ಮಾಡಿ ಈ ರೀತಿ ಹಣವನ್ನು ಪಡೆದುಕೊಂಡಿದ್ದರ ಬಗ್ಗೆ